ಧನುರಾಶಿ ಸಹೋದ್ಯೋಗಿಗಳನ್ನು ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಪೂರ್ಣವಾಗಿ ಅವಲಂಬಿಸಬೇಡಿ. ಆ ನಂಬಿಕೆಗೆ ಅವರು ಅರ್ಹರ ಅನ್ನುವಂಥದ್ದು ನಿಮ್ಮ ಆಲೋಚನೆಯಲ್ಲಿ ಇರಲಿ. ಭಾವನಾತ್ಮಕವಾದಂತಹ ವಿಚಾರಗಳನ್ನು ಯಾರ ಮುಂದೆಯೂ ಕೂಡ ಪ್ರಸ್ತಾಪ ಮಾಡಬೇಡಿ. ನಿಮ್ಮ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು. ಮನೆಯವರ ಪ್ರೀತಿ, ಅಭಿಮಾನ, ವಿಶ್ವಾಸ ಇದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತೀರಿ, ವಿಫಲರಾಗ್ತೀರಿ. ಇಷ್ಟು ದಿವಸ ಇಲ್ಲದೆ ಇರುವಂತಹ ಪ್ರೀತಿ ಇವತ್ತು ಹೇಗೆ ಬಂದುಬಿಡ್ತು ಅನ್ನುವಂತಹ ಅನುಮಾನ ಮನೆಯವರಿಗೆ ಹುಟ್ಟುವಂಥದ್ದು. ಆ ಒಂದು ವಾತಾವರಣದಲ್ಲಿ ನೀವಿರ್ತೀರಿ ಅಂತ ಅರ್ಥ. ನಿಮ್ಮ ಆಸಕ್ತಿ, ಕೆಲಸದ ಬಗ್ಗೆ ನಂಬಿಕೆ, ಪ್ರಾಮಾಣಿಕತೆ ಹೆಚ್ಚಾದಷ್ಟು ನಿಮ್ಮ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ. ಬೇರೆ ದಿವಸಕ್ಕಿಂತ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಏನೋ ಒಂದಷ್ಟು ಪ್ರಗತಿಯನ್ನು ಕಾಣ್ತಾ ಇದ್ದೀನಿ ಎನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದಿದೆ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಆಧ್ಯಾತ್ಮಿಕ ವಿಚಾರ, ಧಾರ್ಮಿಕ ವಿಚಾರಗಳು ಮುನ್ನೆಲೆಗೆ ಬಂದಾಗ ತಾತ್ಸಾರವಾಗಿ ನಿಮ್ಮ ಪ್ರತಿಕ್ರಿಯೆ ಇರುತ್ತೆ. ಇದೇನು ಮಹಾ ಅನ್ನುವಂತಹ ಭಾವನೆ ನಿಮಗಿರುತ್ತೆ. ಅದರ ಆಳವಾದ ಅನುಭವ ಆಗುವವರೆಗೂ ಅದರ ಬಗ್ಗೆ ನಿಮಗೆ ಸರಿಯಾದಂತಹ ಗೌರವ, ನಂಬಿಕೆ ಎನ್ನುವಂಥದ್ದು ಬರೋದಿಲ್ಲ. ಉನ್ನತ ಶಿಕ್ಷಣವನ್ನು ಪಡೀಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ, ಉನ್ನತ ಶಿಕ್ಷಣವನ್ನು ಪಡೆದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಶುಭ ಇರುವಂಥದ್ದು. ಬೇರೆಯವರ ಬೇಡದೇ ಇರತಕ್ಕಂತಹ ವಿಚಾರ ನಿಮಗೆ ಸಂತೋಷವನ್ನು ಕೊಡುತ್ತೆ. ಇದನ್ನು ವಿಕೃತ ಅಂತ ಕರೀತಾರೆ. ಯಾರದ್ದೋ ವಿಷಯ, ಅವರಿಗೇನೋ ಸಮಸ್ಯೆ ಆಗಿರುತ್ತೆ, ಅವರು ಕಷ್ಟದಲ್ಲಿರ್ತಾರೆ, ಅವರಿನ್ನೇನೋ ನಷ್ಟ ಮಾಡಿಕೊಂಡಿರ್ತಾರೆ, ಅದನ್ನು ಕೇಳಿ ನೋಡಿ ನಿಮಗೆ ಸಂತೋಷವಾಗುತ್ತೆ ಅಂತಂದರೆ ಇದಕ್ಕಿಂತ ವಿಕೃತಿ, ವಿಕಾರ ಇನ್ನೊಂದಿಲ್ಲ ಅಂತ ಹೇಳಬೇಕು. ಮನೆಯಲ್ಲಿಯ ವಾತಾವರಣ ಹಾಸ್ಯಾಸ್ಪದವಾಗಿರುತ್ತೆ. ನಿಮ್ಮ ಮನೆಯಲ್ಲೇ ಬೇಕಾದಷ್ಟು ಸಮಸ್ಯೆಗಳು, ತೊಂದರೆಗಳಿದೆ. ಬೇರೆಯವರ ವಿಚಾರಕ್ಕೆ ನೀವು ತಲೆ ಹಾಕ್ತೀರಿ ಅಂತಂದರೆ ಏನರ್ಥ ಅದಕ್ಕೆ? ಅದನ್ನು ವಿಚಾರ ಮಾಡಬೇಕು. ಮಕ್ಕಳ ಜೊತೆಯಲ್ಲಿ, ಕುಟುಂಬದ ಸದಸ್ಯರ ಜೊತೆಯಲ್ಲಿ ಅನಗತ್ಯವಾದಂತಹ ಚರ್ಚೆಗಳು ನಡೀತಕ್ಕಂಥದ್ದಾಗತ್ತೆ. ಇವೆಲ್ಲ ಗ್ರಹಗತಿಯ ಫಲ, ಗ್ರಹಚಾರದಿಂದ ಆಗ್ತಕ್ಕಂಥದ್ದು. ಪ್ರತಿನಿತ್ಯ ಅದೇ ಸದಸ್ಯರ ಜೊತೆಯಲ್ಲೇ ಅದೇ ಕುಟುಂಬದಲ್ಲೇ ವಾಸವಾಗಿರ್ತೀರಿ, ಆದರೆ ಇವತ್ತೇ ನಡಿಬೇಕು ಅನ್ನುವಂಥದ್ದು ಇದೆಯಲ್ಲ, ಇದನ್ನು ಗ್ರಹಚಾರ ಅಂತ ಹೇಳಿ ಕರೆಯುವಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಯಾವುದೋ ಒತ್ತಡದಿಂದ ಬಂದಂತಹ ಕೋಪವನ್ನು ಮಕ್ಕಳ ಮೇಲೆ ತೋರಿಸಬೇಡಿ. ತೊಂದರೆಯಾದೀತು, ಯಾವ ತೊಂದರೆ ಆದರೂ ಕೂಡ ನೀವೇ ಕಾರಣ ಅನ್ನುವಂಥದ್ದು ಕೂಡ ನಿಮಗೆ ಅಂಟುವಂಥದ್ದು. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು, ಆರೋಗ್ಯದ ಬಗ್ಗೆ ಗಮನ ಇಲ್ಲದೇ ಇರತಕ್ಕಂಥದ್ದು, ಅದರಿಂದ ತೊಂದರೆ. ಆತುರವಾದಂತಹ ಕೆಲಸದಿಂದ ವಸ್ತು ನಷ್ಟ ಆಗ್ಬೋದು. ನಿಧಾನವಾಗಿ ಕೆಲಸವನ್ನು ಮಾಡಬೇಕು. ಯಾವುದೋ ಒಂದು ಪದಾರ್ಥ ಕೈ ತಪ್ಪಿ ಕೆಳಗೆ ಬಿತ್ತು, ಒಡೆದೋಯ್ತು ಅಂತಾದರೆ ಮತ್ತೆ ಅದನ್ನು ಸೇರ್ಸೋಕ್ಕಾಗದೇ ಇರುವಂಥದ್ದಾದರೆ ಎಂಥ ನಷ್ಟವಾಗುತ್ತೆ. ಅದರ ಜೊತೆಗೆ ಅಪಶಕುನವೂ ಹೌದು ಅನ್ನುವಂಥದ್ದು. ಹೊಸ ವಾಹನ ಖರೀದಿಗೆ ಮನಸ್ಸು ಬರುತ್ತೆ. ಬೇರೆಯವರ ಮಾತನ್ನು ಕೇಳದೇ ಇರತಕ್ಕಂಥವ್ರು ವಾಹನ ಖರೀದಿಯನ್ನು ಕೂಡ ಮಾಡುವ ಸಾಧ್ಯತೆಗಳಿರುತ್ತೆ. ಕಾಲು ನೋವು ಕಾಣಿಸ್ಕೊಂಡು ಮತ್ತೆ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಿದೆ. ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯವರ ಉಪಯುಕ್ತವಾದಂತಹ ಮಾತು, ಸಲಹೆ ನಿಜವಾಗಲೂ ಒಳ್ಳೆಯದು ಅನ್ನುವಂತಹ ಅನುಭವ ನಿಮಗೆ ಈ ದಿವಸ ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಸಿಟ್ಟನ್ನು ಮಾಡಿಕೊಳ್ಬೇಡಿ. ಯಾವುದೋ ಒಂದು ಮಾತು ಬರುತ್ತೆ, ಅದನ್ನೇ ಕೋಪವಾಗಿ ಇಟ್ಟುಕೊಂಡು ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು, ಪರಸ್ಪರವಾಗಿ ದೂಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ವ್ಯಾಪಾರ ಅಥವಾ ವ್ಯವಹಾರ ಇದರಲ್ಲಿ ಲಾಭ ಇದೆ. ನಿಮ್ಮ ಕಿರಿಯರು ನಿಮ್ಮನ್ನು ಭಯದಿಂದ ಗೌರವಿಸ್ತಾರೆ, ಹಾಗಾಗಬಾರ್ದು. ನಿಮ್ಮನ್ನು ಪ್ರೀತಿಯಿಂದ ಗೌರವಿಸಬೇಕು. ನಿಮ್ಗೆ ಹೆದರ್ಕೊಂಡು ಬೆಲೆ ಕೊಡುವಂಥದ್ದೇನಿಲ್ಲ. ಹಿಂದ್ಗಡೆ ನಿಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಾರೋ ಗೊತ್ತಿಲ್ಲ, ಅದಾಗಬಾರ್ದು. ನಿಮ್ಮ ಇರುವಿಕೆಯಲ್ಲಿ ಯಾವ ರೀತಿ ಗೌರವ, ಪೂಜ್ಯ ಭಾವನೆ ಇರುತ್ತೋ, ನೀವು ಇಲ್ಲದೆ ಹೊರಗಡೆ ಎಲ್ಲಾದರೂ ಹೋಗಿದ್ದಾಗಲೂ ಕೂಡ ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮ ಬಗ್ಗೆ ಅದೇ ಗೌರವ, ಪ್ರೀತಿ, ವಿಶ್ವಾಸ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಶಾಂತ ಮನಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ನೀವು ಅಂದ್ಕೊಳ್ತೀರಿ, ಆದರೆ ಆಗದೇ ಇರತಕ್ಕಂಥದ್ದು. ವ್ಯವಹಾರದಲ್ಲಿ ಮಾತ್ರ ಪಾರದರ್ಶಕತೆ ಇರಬೇಕು. ಅದಿಲ್ಲ ಅಂತಾದರೆ ಸಮಾಜಕ್ಕೆ ದ್ರೋಹ ಬಗೆದ ಹಾಗಾಗತ್ತೆ. ಪ್ರಾಮಾಣಿಕತೆ ಅಲ್ಲಿ ಬಹಳ ಮುಖ್ಯವಾಗುತ್ತೆ. ಧ್ಯಾನದ ಮೊರೆ ಹೋಗಿ. ಶುಭವಾಗುತ್ತೆ.